ಹೆಸರು ರಾಘವೇಂದ್ರ ಬಿ ವಿ. ನಾನು ದೊಡ್ಡಬಳ್ಳಾಪುರ ತಾಲೂಕು ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ದೊಡ್ಡಬಳ್ಳಾಪುರ ನಗರದ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿರುವ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ಒಂದು ಸಂದೇಶವನ್ನು ಕೊಡೋಕೆ ಬಯಸ್ತಾ ಇದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂಥ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು, ಇದರಲ್ಲಿ ನಮ್ಮ ಅಬಕಾರಿ ಇಲಾಖೆ ಆಕ್ಟಿವ್ ಆಗಿ ವಿವಿಧ ವಿಚಾರಗಳ ಬಗ್ಗೆ ಗಮನ ಹರಿಸಿ ಇರುವಂತಹ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನ ನಾನು ಪ್ರಸ್ತಾಪಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಅಕ್ರಮವಾಗಿ ಹೊರ ರಾಜ್ಯಗಳಿಂದ ನಮ್ಮ ತಾಲೂಕಿಗೆ ಬರ್ತಾ ಇರುವಂತಹ ಸೇಂದಿ. ಮುಖ್ಯವಾಗಿ ಇದರಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗುಣಮಟ್ಟದ ಮದ್ಯ ಎಲ್ಲಾ ಕಡೆ ದೊರಕುತ್ತೆ. ನಮ್ಮಲ್ಲಿ ಹಲವಾರು ಸನ್ನದ್ಗಳಿದ್ದಾವೆ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಏನು ಗುಣಮಟ್ಟದ ಮದ್ಯ ನಮ್ಮ ಲೈಸೆನ್ಸ್ ಏನಿದಾವಲ್ಲ, ಸರ್ಕಾರ ಏನು ಲೈಸೆನ್ಸ್ ಕೊಟ್ಟಿದೆಯಲ್ಲ, ಅಂತ ಜಾಗದಿಂದನೇ ಮಾತ್ರನೇ ಪರ್ಚೇಸ್ ಮಾಡಬೇಕು, ಅದನ್ನ ಮಾತ್ರನೇ ಉಪಯೋಗಿಸ್ಬೇಕು ಅಂತ ಹೇಳಿ ಮೊದಲನೇದಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಏನು ಅಕ್ರಮವಾಗಿ ಸೇಂದಿ ಬರುತ್ತೆ ಹೊರ ರಾಜ್ಯಗಳಿಂದ, ಅಂತ ಸೇಂದಿ ಏನು ನುಸುಳಿ ಬರ್ತಾ ಇದೆ, ಅಂಥದನ್ನು ತಡೆಗಟ್ಟೋದಕ್ಕೆ ನಾವು ಸಾಕಷ್ಟು ಪ್ರಕರಣಗಳನ್ನ ದಾಖಲೆ ಮಾಡಿದ್ದೀವಿ. ಅವೆಲ್ಲ ಸೇಫ್ ಅಲ್ಲ ಅನ್ನೋದು ಮುಖ್ಯವಾಗಿ ನೀವು ಗಮನಿಸ್ಕೋಬೇಕಾಗಿರೋದು. ನೀವು ಪ್ರಜ್ಞಾವಂತ ನಾಗರಿಕರಿದ್ದೀರಾ, ಅದನ್ನು ಕುಡಿದ್ರೆ ಯಾವ ಥರನಾದ್ರೂ ಸೈಡ್ ಎಫೆಕ್ಟ್ ಆಗ್ಬೋದು. ದಯಮಾಡಿ ಅಂಥ ಒಂದು ಅಕ್ರಮವಾಗಿ ಏನು ಸೇಂದಿ ಬರುತ್ತೆ ಬೇರೆ ರಾಜ್ಯಗಳಿಂದ, ಅಂಥದನ್ನ ಉಪಯೋಗಿಸಕ್ಕೆ ಹೋಗ್ಬೇಡಿ. ಅಂತ ಒಂದು ನಿಮ್ಗೇನಾದ್ರೂ ಅದು ಕಂಡು ಬಂದಲ್ಲಿ, ಎಲ್ಲಾದ್ರೂ ಸೇಂದಿ ಸಾಗಾಣಿಕೆ ಮಾಡ್ತಾ ಇರೋದು ಅಥವಾ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಲ್ಲಿ, ದಯಮಾಡಿ ಅಬಕಾರಿ ಇಲಾಖೆಗೆ, ನನಗಾಗ್ಲಿ ಅಥವಾ ನಮ್ಮ ಸಿಬ್ಬಂದಿಗಾಗ್ಲಿ ಅಥವಾ ನಮ್ಮ ಸಬ್ ಡಿವಿಷನ್ DC ಆಫೀಸ್ ಇದೆ, ಎಲ್ಲಾದ್ರೂ ಆಗಲಿ ದಯಮಾಡಿ ಮಾಹಿತಿಯನ್ನು ಕೊಡಬೇಕು. ನಾವು ಕೂಡಲೇ ತುರ್ತಾಗಿ ಬಂದು ಅದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ನಿಮಗೆ ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ. ಎರಡನೇದಾಗಿ, ಆವಾಗ ಸಾರ್ವಜನಿಕರಿಂದ ನಮಗೆ ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಈ ಏನು ಟೇಕ್ ಅವೇ ಲೈಸೆನ್ಸಸ್ ಏನಿದೆ ಅಲ್ಲಿ, ಅದನ್ನು ಹೊರತುಪಡಿಸಿ ಬೇರೆ ಕಡೆ ಎಲ್ಲಾನು MRP ಬೋರ್ಡ್ನ ಹಾಕಿದ್ದಾರೆ ಅಂತ. ಇದರಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಅಂದ್ರೆ ಮತ್ತೇನಿಲ್ಲ, ಈ ಟೇಕ್ ಅವೇ ಬಿಟ್ಟು ಬೇರೆ ಏನಿರ್ತಾವಲ್ಲ, ಅಲ್ಲಿ ನೀವು ಅಲ್ಲೇ ಹೋಗಿ ಕೂತ್ಕೊಂಡು ಕುಡಿಬೇಕಾಗಿರುವಂತಹ ಲೈಸೆನ್ಸ್ಗಳಾಗಿರೋದ್ರಿಂದ ಅಂತ ಜಾಗದಲ್ಲಿ MRP ಬೋರ್ಡ್ನ ಅಳವಡಿಸಿದ್ರೆ ಸಾರ್ವಜನಿಕರು ಕನ್ಫ್ಯೂಸ್ ಆಗ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅಷ್ಟೊಂದು. ಸೊ ಸಾಮಾನ್ಯವಾಗಿ ನಾವು ಈಗ ಅದ್ರ ಬಗ್ಗೆ ಎಲ್ಲ ಕ್ರಮ ವಹಿಸ್ಬಿಟ್ಟು ಎಲ್ಲ MRP ಬೋರ್ಡ್ಗಳು ಟೇಕ್ ಅವೇ ಏನಿದಾವಲ್ಲ ಅದನ್ನ ಬಿಟ್ಟು ಉಳಿದ ಎಲ್ಲ ಕಡೆನೂ ನಾವು MRP ಬೋರ್ಡ್ನ ರಿಮೂವ್ ಮಾಡಿಸಿದ್ವಿ, ತೆಗ್ದಿದ್ದಾರೆ. ನಮ್ಮ ಲೈಸೆನ್ಸ್ಗಳು ನಮ್ಮ ಜೊತೆ ಕೋಪರೇಟ್ ಮಾಡ್ತಾ ಇದ್ದಾರೆ. ಯಾವುದೇ ಅಬಕಾರಿ ಕಾಯ್ದೆ ಕಾನೂನುಗಳು ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡ್ದಂಗೆ ಅವರು ತಮ್ಮ ಸನ್ನದ್ಗಳನ್ನ ವಹಿವಾಟನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಈ ಮೂಲಕ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಕ್ರಮವಾಗಿ ಕೆಲವೊಂದ್ ಕಡೆ ಮದ್ಯವನ್ನ ಸಾಗಾಣಿಕೆ ಮಾಡ್ತಾರೆ. ಈ ಹಳ್ಳಿಗಳ ಕಡೆ ಎಲ್ಲ ಮದ್ಯವನ್ನ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ತಗೊಂಡು ಹೋಗೋದೇನಿದೆಯಲ್ಲ, ಅದನ್ನ ಮಾಡಬಾರ್ದು. ಅದು ನಮ್ಮ ಅಬಕಾರಿ ಕಾಯ್ದೆ ಕಾನೂನಿಗೆ ವಿರುದ್ಧವಾಗಿರುತ್ತೆ. ಅಂತ ಪ್ರಕರಣಗಳೇನಾದ್ರೂ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಾವು ಹೀನಸ್ ಕೇಸ್ನ ಬುಕ್ ಮಾಡ್ತೀವಿ. ಸೊ ಈ ಎಲ್ಲ ಪರಿಣಾಮಗಳನ್ನ ಎದುರಿಸೋ ಬದಲು ದಯಮಾಡಿ ಏನು ಸರ್ಕಾರ ನಿಗದಿಪಡಿಸಿದೆ, ನಮ್ಮ ಇಲಾಖೆ ಏನು ನಿಗದಿಪಡಿಸಿದೆ ಅದಕ್ಕೆ ತಕ್ಕಂಗೆ ನಿಯಮಿತವಾಗಿ ಏನು ತಗೊಂಡು ಹೋಗ್ಬೋದು ಅಷ್ಟು ಮಾತ್ರನೇ ತಗೊಂಡು ಹೋಗ್ಬೋದು. ಅಕ್ರಮವಾಗಿ ಸಾಗಾಣಿಕೆ ಮಾಡೋದು ಅಥವಾ ಮಾರಾಟ ಮಾಡೋದು, ಇಂಥ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ, ಅಬಕಾರಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ನಾನು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ನಾನು ಈ ಮೂಲಕ ಮನವಿ ಕೂಡ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಹೇಳೋದಿಷ್ಟನ್ನೇ, ಅಂಥದ್ದೇನಾದ್ರೂ ಕಂಡುಬಂದಲ್ಲಿ ನಮಗೆ ಮಾಹಿತಿ ಕೊಡಿ. ನಾವು ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸ್ಬಿಟ್ಟು ಅದನ್ನು ನಾವು ಮಟ್ಟ ಹಾಕ್ತೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಆರ್ ಎಂಪವರ್ಡ್ ಆಫೀಸರ್ಸ್ ಫಾರ್ ದ ನಾರ್ಕೋಟಿಕ್ಸ್. NDPS ಏನಿದೆಲ್ಲ, ಈ ಒಂದು ಅದು ಕೂಡ ನಾವು ಎಂಪವರ್ಡ್ ಇದ್ದೀವಿ. ಯಾರಾದರೂ ಗಾಂಜಾ ಸೇವನೆ ಮಾಡ್ತಾ ಇರೋದು, ಅದ್ರ ಸೇರ್ತಾ ಇರೋದು, ಅಥವಾ ಬರೀ ಗಾಂಜಾ ಅಂತಾನೆ ಅಲ್ಲ, ನಾರ್ಕೋಟಿಕ್ಸ್ ಅಲ್ಲಿ ಸುಮಾರು ಬರ್ತವೆ. ಅಫೀಮ್ ಆಗಿರ್ಬೋದು, ಅಥವಾ ಗಾಂಜಾ ಆಗಿರ್ಬೋದು, ಆಶಿಶ್ ಆಯಿಲ್ ಆಗಿರ್ಬೋದು, ದೆನ್ ತುಂಬ ವೆರೈಟಿ ಇದೆ ಅದರಲ್ಲಿ. ಸಿಂಥೆಟಿಕ್ ಇರ್ಬೋದು ಅಥವಾ ನ್ಯಾಚುರಲ್ ಇರ್ಬೋದು, ಯಾವುದೇ ಆಗಿರಲಿ ಅಂಥ ಆಕ್ಟಿವಿಟೀಸ್ ಎಲ್ಲರೂ ಕಂಡು ಬಂದಿರ್ಬೋದು. ಅಥವಾ ಗಾಂಜಾ ಗಿಡಗಳನ್ನ ಎಲ್ಲರೂ ಬೆಳೆದಿದ್ರೆ, ಅಥವಾ ಹಶಿಶ್ ಆಯಿಲ್ನ ಸೇಲ್ ಮಾಡ್ತಾ ಇದ್ರೆ, OPM ಸೇಲ್ ಮಾಡ್ತಾ ಇದ್ರೆ, ಏನೇ ಇದ್ರೂ ದಯಮಾಡಿ ನಮಗೆ ಮಾಹಿತಿಯನ್ನು ಕೊಡಿ. ಅಬಕಾರಿ ಇಲಾಖೆ ಕೂಡ ಇದರಲ್ಲಿ ಕಾರ್ಯಪ್ರವೃತ್ತರಾಗಿ ಡೆಫಿನೆಟ್ ಆಗಿ ಇದನ್ನೆಲ್ಲ ಒಂದು ಕಡಿವಾಣ ಹಾಕೋದಕ್ಕೆ ಅಥವಾ ಮುಂದುವರೆದು ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಆ್ಯಂಡ್ ನಮ್ಮ ಎಲ್ಲಾ ರೀತಿ ಸಂಪೂರ್ಣವಾದ ಸಹಕಾರವನ್ನು ಸಾರ್ವಜನಿಕ ಕೊಡ್ತೀವಿ ಅಂತ ಹೇಳ್ತಾ, ಇನ್ನೂ ಹೊರತುಪಡಿಸಿ ಇನ್ನೇನಾದ್ರೂ ಯಾವುದೇ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ಕಂಡು ಬಂದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತರಬೇಕು, ಇಲಾಖೆ ಗಮನಕ್ಕೆ ತರಬೇಕು ಅಂತ ಹೇಳ್ತಾ, ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಹೊಸ ಒಂದು ಲೈಸೆನ್ಸ್ ಸ್ಯಾಂಕ್ಷನ್ಗೋಸ್ಕರ ಕೆಲವೊಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾರೆ, ಆನ್ಲೈನಲ್ಲಿ ಸಲ್ಲಿಸಿರ್ತಾರೆ. ಆನ್ಲೈನಲ್ಲಿ ಅಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡಕ್ ನಾವು ಹೋಗಿರ್ತೀವಿ. ನಾವು ಯಾವುದೇ ಒಂದು ಸನ್ನದನ್ನ ನಾವು ಗ್ರಾಂಟ್ ಮಾಡ್ಬೇಕಂದ್ರೆ ನಾವು ಗ್ರಾಂಟ್ ಮಾಡಲ್ಲ, ನಾವು ಜಸ್ಟ್ ರೆಕಮೆಂಡ್ ಮಾಡ್ತೀವಿ. ಅದು ರೆಕಮೆಂಡ್ ಮಾಡುವಂಥ ಸಂದರ್ಭದಲ್ಲಿ 100 ಮೀಟರ್ ವ್ಯಾಪ್ತಿ ಒಳಗಡೆ ಯಾವ್ದಾದ್ರು ಶಾಲೆ, ಕಾಲೇಜು, ಅಂಗನವಾಡಿ
ಅಥವಾ ಟ್ರಸ್ಟ್ಗೆ ಅಥವಾ ಟ್ರಸ್ಟ್ಗೆ ಸೇರಿರುವಂಥ ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ, ಮಸೀದಿ, ಚರ್ಚು ಅಥವಾ ಏನೇ ಇದೆ ಅಂತ ಒಂದು ಸಂಪೂರ್ಣವಾಗಿ ನಾವು ಅಬ್ಸರ್ವ್ ಮಾಡಿರ್ತೀವಿ. ಅದನ್ನ ಹೊರತುಪಡಿಸಿ ಈ ಒಂದು ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ರಸ್ತೆಯಿಂದ ಎಷ್ಟು ದೂರದಲ್ಲಿದೆ, ಕಟ್ಟಡನ ಸರಿಯಾಗಿ ಕಟ್ಟಿದಾರೋ ಇಲ್ವೋ, ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡಿದಾರೋ ಇಲ್ವೋ, ಪ್ರತಿಯೊಂದನ್ನು ಪರಿಶೀಲನೆ ಮಾಡಿನೇ ನಾವು ಲೈಸೆನ್ಸ್ನ ಕೊಡ್ಬೋದು ಅಥವಾ ಕೊಡಬಾರ್ದು ಅಂತ ಹೇಳಿ ನಾವು ರೆಕಮೆಂಡ್ ಮಾಡುವಂಥ ಸಂದರ್ಭಗಳಿರ್ತವೆ. ಅದನ್ನ ನಾವು ಅಂಥ ನಿಯಮಾವಳಿಗಳನ್ನ ಚಾಚೂ ತಪ್ಪದೆ ನಾವು ಫಾಲೋ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಂಶಯ ಬೇಡ. ಅಂಥದ್ದೇನಾದ್ರೂ ತಮ್ಮ ಕಂಡು ಬಂದಲ್ಲಿ ಅಥವಾ ಸ್ಯಾಂಕ್ಷನ್ ಆಗೋಕ್ಕಿಂತ ಮುಂಚೆ ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀವಿ ಸರ್ವೇ ಸಾಮಾನ್ಯವಾಗಿ. ಸೊ ಇದ್ರ ಬಗ್ಗೆ ಗೊಂದಲ ಉಂಟು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸಾರ್ವಜನಿಕರಿಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.